ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಇಂಗ್ಲಿಷ್ನಲ್ಲಿ ಬಹಳ ಕ್ಲಾಸಿಯಾಗಿ ಕಾಣುವ ಒಂದು ಪದದ ಬಗ್ಗೆ ಕಲಿಯೋಣ. ಅದೇ ಶೆಲ್. ತುಂಬ ಜನರಿಗೆ ಒಂದು ತಪ್ಪು ನಂಬಿಕೆ ಇದೆ. ಶೆಲ್ ಅಂದರೆ ತುಂಬ ಕಷ್ಟ, ಅದು ನಮಗೆ ಅರ್ಥ ಆಗಲ್ಲ ಅಂತ. ಆದರೆ ನೆನಪಿಡಿ ಫ್ರೆಂಡ್ಸ್, ಇಂಗ್ಲಿಷ್ನಲ್ಲಿ ಯಾರಿಗಾದರೂ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂದರೆ ಈ ಶೆಲ್ ನಿಮಗೆ ಗೊತ್ತಿರಲೇಬೇಕು. ಈಗಿನ ಕಾಲದಲ್ಲಿ ಇದನ್ನು ಎಲ್ಲಿ ಹೇಗೆ ಬಳಸಬೇಕು ಅಂತ ಅತಿ ಸರಳವಾಗಿ ಹೇಳ್ಕೊಡ್ತೀನಿ, ಕೇಳಿ. ಓಕೆ ಫ್ರೆಂಡ್ಸ್, ಈಗ ಶೆಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಶೆಲ್ ಅನ್ನೋದು ಮುಖ್ಯವಾಗಿ 2 ಸಂದರ್ಭದಲ್ಲಿ ಬಳಸ್ತೀವಿ. ಮೊದಲನೇದಾಗಿ ಅನುಮತಿ ಕೇಳಲು, ಅಂದರೆ ಪರ್ಮಿಷನ್ ಕೇಳಬೇಕಾದ್ರೆ ನಾವು ಈ ಶೆಲ್ಲನ್ನು ಬಳಸ್ತೀವಿ. ನೋಡಿ, ಈಗ ನಾನು ಮಾಡಲೆ, ನಾವು ಹೋಗೋಣವಾ ಅಂತ ಕೇಳಲು ನಾವು ಶೆಲ್ಲನ್ನು ಬಳಸ್ತೀವಿ. ಹಾಗೆ ಇನ್ನೊಂದು ಸಂದರ್ಭ ಸಲಹೆ ಕೇಳಲು ಅಥವಾ ಅಡ್ವೈಸ್ ನೀಡಬೇಕಾದ್ರೆ ನಾವು ಶೆಲ್ಲನ್ನು ಬಳಸ್ತೀವಿ. ನಾನು ಏನು ಮಾಡಲಿ ಅಂತ ಕೇಳಬೇಕಾದ್ರೆ ಇದನ್ನು ಹೆಚ್ಚಾಗಿ ಐ ಅಂದರೆ ನಾನು ಮತ್ತು ಉಯ್ ಅಂದರೆ ನಾವು ಜೊತೆ ಮಾತ್ರ ಬಳಸ್ತೀವಿ. ಅರ್ಥ ಆಯ್ತಾ? ಇದನ್ನು ನೆನಪಿಟ್ಕೊಂಡ್ರೆ ನೀವು ಇಂಗ್ಲೀಷ್ನಲ್ಲಿ ಅರ್ಧ ಯುದ್ಧ ಗೆದ್ದ ಹಾಗೆ. ಓಕೆ, ಈಗ ಒಂದೊಂದೇ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ, ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಈಗ ಮೊದಲನೇ ಸಂದರ್ಭ ಅಂದರೆ ಅನುಮತಿ ಕೇಳುವಾಗ, ಆಸ್ಕಿಂಗ್ ಪರ್ಮಿಷನ್ ಅಂತ ಸಂದರ್ಭದಲ್ಲಿ ನಾವು ಹೇಗೆ ಶೆಲ್ಲನ್ನು ಬಳಸ್ತೀವಿ ಅಂತ ನೋಡೋಣ. ಈಗ ಮೊದಲನೇ ಎಕ್ಸಾಂಪಲ್ ನೋಡೋಣ. ಶೆಲ್ ಐ ಓಪನ್ ದ ಡೋರ್? ನಾನು ಬಾಗಿಲು ತೆರೆಯಲೇ? ಈಗ ನಿಮ್ಮ ರೂಮಿಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂದ್ಕೊಳ್ಳಿ. ನೀವು ಸುಮ್ಮನೆ ಹೋಗಿ ಬಾಗಿಲು ತೆಗೆಯೋ ಬದಲು ಶೆಲ್ ಐ ಓಪನ್ ದ ಡೋರ್ ಅಂತ ಕೇಳಿದ್ರೆ ಅವರಿಗೆ ಎಷ್ಟು ಮರ್ಯಾದೆ ಅನಿಸುತ್ತೆ ಅಲ್ವಾ? ಇಲ್ಲಿ ಶೆಲ್ ಐ ಅಂದರೆ ನಾನು ಮಾಡಲೇ ಅಂತ ಅರ್ಥ. ನೋಡಿ, ಈಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗುವಾಗ ಅವರ ಬ್ಯಾಗ್ ಭಾರವಾಗಿದ್ದರೆ ಶೆಲ್ ಐ ಕ್ಯಾರಿ ಯುವರ್ ಬ್ಯಾಗ್? ನಾನು ನಿನ್ನ ಬ್ಯಾಗ್ ಹಿಡಿಯಲೇ ಅಂತ ಕೇಳಿ ನೋಡಿ ನಿಮ್ಮ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂತ. ಸರಿ, ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಗ್ರೂಪ್ನಲ್ಲಿ ಪ್ಲ್ಯಾನ್ ಮಾಡೋದು ಅಂದರೆ ಮೇಕಿಂಗ್ ಸಜೆಷನ್ಸ್ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಶೆಲ್ಲನ್ನು ಬಳಸ್ತೀವಿ ಅಂತ ಎಕ್ಸಾಂಪಲ್ ಮೂಲಕ ನೋಡೋಣ. ನೋಡಿ, ಶೆಲ್ ವಿ ಗೋ ಫಾರ್ ಅ ಮೂವಿ? ನಾವು ಸಿನಿಮಾಗೆ ಹೋಗೋಣವಾ ಅಂತ ಅರ್ಥ. ಇಲ್ಲಿ ನಾವು ಉಯ್ ಅಂದರೆ ನಾವು ಅಂತ ಬಳಸಿದ್ದೀವಿ. ಎಲ್ಲರೂ ಸೇರಿ ಒಂದು ಕೆಲಸ ಮಾಡೋಣವಾ ಅಂತ ಕೇಳುವಾಗ ಶೆಲ್ ಉಯ್ ಬಳಸಿ. ನೋಡಿ, ಫ್ರೆಂಡ್ಸ್ ಗ್ರೂಪ್ನಲ್ಲಿ ಸುಮ್ಮನೆ ಕೂತಾಗ ಬೇಜಾರಾಗ್ತಿದ್ರೆ ಶೆಲ್ ವಿ ಆರ್ಡರ್ ಸಮ್ ಪಿಜ್ಜಾ? ನಾವು ಸ್ವಲ್ಪ ಪಿಜ್ಜಾ ಆರ್ಡರ್ ಮಾಡೋಣವಾ ಅಂತ ಕೇಳಿ. ಎಷ್ಟು ಸಿಂಪಲ್ ಅಲ್ವಾ? ಸರಿ, ಈಗ ಮೂರನೇ ಸಂದರ್ಭ ಯಾವುದು ಅಂತ ನೋಡೋಣ. ಸಲಹೆ ಕೇಳುವುದು ಅಥವಾ ಆಸ್ಕಿಂಗ್ ಫಾರ್ ಅಡ್ವೈಸ್ ಅಂಥ ಸಂದರ್ಭದಲ್ಲಿ ಹೇಗೆ ಶೆಲ್ಲನ್ನು ಬಳಸೋದು ಅಂತ ನೋಡೋಣ. ನೋಡಿ, ಮೂರನೇ ಎಕ್ಸಾಂಪಲ್ನ ವಾಟ್ ಶೆಲ್ ಐ ಡೂ ನೌ? ನಾನೀಗ ಏನು ಮಾಡಲಿ? ನೀವು ಯಾವುದೋ ಒಂದು ಕನ್ಫ್ಯೂಷನ್ನಲ್ಲಿದ್ದೀರಾ ಅಂದ್ಕೊಳ್ಳಿ. ಆವಾಗ ನಿಮ್ಮ ಫ್ರೆಂಡ್ಸ್ ಅಥವಾ ಸರ್ ಹತ್ರ ನಾನೇನು ಮಾಡಲಿ ಅಂತ ಕೇಳಲು ಈ ಪದ ಬಳಸಿ. ಇಲ್ಲಿ ವಾಟ್ ಅಂದರೆ ಏನು, ಶೆಲ್ ಐ ಡೂ ಅಂದರೆ ನಾನೇನು ಮಾಡಲಿ ಅಂತ ಅರ್ಥ. ಈಗ ನೋಡಿ, ಎಕ್ಸಾಮ್ ಟೈಮ್ನಲ್ಲಿ ಯಾವ ಸಬ್ಜೆಕ್ಟ್ ಮೊದಲು ಓದಬೇಕು ಅಂತ ಗೊತ್ತಾಗದೇ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಹತ್ರ ವಿಚ್ ಟಾಪಿಕ್ ಶೆಲ್ ಐ ಸ್ಟಡಿ ಫಸ್ಟ್? ನಾನು ಮೊದಲು ಯಾವ ಟಾಪಿಕ್ ಓದಲಿ ಅಂತ ಕೇಳ್ಬೋದು. ಅರ್ಥ ಆಯ್ತಲ್ವಾ? ನೋಡಿ ಫ್ರೆಂಡ್ಸ್, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ. ನೀವು ಐ ವಿಲ್ ಗೋ ಅಂದರೆ ನಾನು ಹೋಗ್ತೀನಿ ಅಂತ ಅರ್ಥ. ಆದರೆ ಶೆಲ್ ಐ ಗೋ ಅಂದರೆ ನಾನು ಹೋಗಲೇ ಅಂತ ಪ್ರಶ್ನೆ ಕೇಳಿದ ಹಾಗೆ. ನೆನಪಿಡಿ, SHALL ಅಂದರೆ ಈ ಗ್ರಾಮರ್ ಪದ. SHELL ಅಂದರೆ ಸಮುದ್ರದ ಶಂಖ ಅಥವಾ ಚಿಪ್ಪು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ನೋಡಿದ್ರ ಫ್ರೆಂಡ್ಸ್, ಶೆಲ್ ಅಂದರೆ ಅಷ್ಟೇ, ನಾನು ಮಾಡಲೇ ಅಥವಾ ನಾವು ಮಾಡೋಣವಾ ಅಂತ ಮರ್ಯಾದೆಯಿಂದ ಕೇಳುವುದೇ ಶೆಲ್. ಈಗ ನಿಮಗೊಂದು ಹೋಮ್ವರ್ಕ್ ಇದೆ. ನಾನು ನಿಮಗೆ ಕಾಲ್ ಮಾಡಲೇ ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ. ನಿಮ್ಮ ಪ್ರಯತ್ನ ಮುಖ್ಯ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.